ಮನೆಗೆ ಬಂದಿದ್ದೀವಿ. ಇಲ್ಲೇ ನಾವು ಸ್ಟೇ ಆಗಿರೋದು. ನನ್ಗಂತೂ ಹೊಟ್ಟೆ ಹಸಿವಿಟ್ಬಿಟ್ಟಿತ್ತು. ಅದ್ರಲ್ಲಿ ಕೂಡ ನನ್ನ ಹೆಸರ ಮೇಲೆ ಒಂದು ವೆಜ್ ರೆಸ್ಟೋರೆಂಟ್ ಇತ್ತು. ಅಂದ್ಮೇಲೆ ನಾವು ಬಿಡ್ತೀವಾ, ಫುಲ್ ಓಡ್ಕೋತಾ ಹೋದೆ. ಆದ್ರೆ ಜಾಗನೇ ಇದ್ದಿದ್ದಿಲ್ಲ. ಮೆನ್ಯೂನಲ್ಲಿ ಬ್ರೇಕ್ಫಾಸ್ಟಿಗೆ, ಲಂಚಿಗೆ, ಡಿನ್ನರಿಗೆ ಸಪ್ರೇಟ್ ಮೆನ್ಯೂಗಳಿದ್ವು. ನಾನು ನಮ್ಮ ತಮ್ಮ ಒಂದು ಡಿಸೈಡ್ ಮಾಡಿದ್ವಿ, ಕೈ ತಗೊಂಡು ಆಕ್ಟಿಂಗ್ ಮಾಡೋದು, ಯಾರ್ದಾರು ಜಾಗ ಹೋಯ್ತಂದ್ರೆ ನಾವು ಕೂತ್ಬಿಡೋದಂತ. ಆಯ್ತು ಸಾಕು, ಬೇಗ ಕೊಡ್ರಿ. 3 ಚಟ್ನಿ ಮತ್ತೆ ಒಂದು ಸಾಂಬಾರ್ ಕೊಟ್ರು. ಎಷ್ಟು ಬೇಗ ಅವ್ರು ನಮಗೆ ಸರ್ವ್ ಮಾಡಿದ್ರು ಅಷ್ಟೇ ಬೇಗ ನಾವು ಖಾಲಿ ಮಾಡ್ಬಿಟ್ವಿ ಗಬ ಅಂತ. ನನ್ನ ಹೆಸರು ಮೇಲೆ ನಮಗೆ ಏನಾದ್ರು ಡಿಸ್ಕೌಂಟ್ ಸಿಗುತ್ತಾ ಅಂತ ಕೇಳಿದ್ದೆ, ಆದ್ರೆ ಇಲ್ಲ ಅಂತ ಹೇಳಿದ್ರು. ಅಲ್ಲಿಂದ ನಾವು ATM ಹೊಡಿದ್ವಿ. ATM ಇಂದ ರೊಕ್ಕ ತಗೊಂಡು ಎದ್ರಲ್ಲಿ ನೋಡ್ತೀನಿ ಚಾಕ್ಲೇಟು, ಡಿಫ್ರೆಂಟ್ ವೆರೈಟಿ ಚಾಕ್ಲೇಟು, ಡಾರ್ಕ್ ಚಾಕ್ಲೇಟು, ವೈಟ್ ಚಾಕ್ಲೇಟು, ನಟ್ಸಿನ್ ಚಾಕ್ಲೇಟು, ಸೋರ್ ಚಾಕ್ಲೇಟ್ಸು. ಅದು ಕೂಡ ಸ್ಯಾಂಪಲಿಗೂ ಕೂಡ ಚಾಕ್ಲೇಟ್ಸ್ ಕೊಟ್ಟಿದ್ರು. ಆ ಸ್ಯಾಂಪಲ್ ತಿನ್ನೋಷ್ಟೊತ್ತಿಗೆ ನಮ್ಗೆ ಹೊಟ್ಟೆ ತುಂಬಿಡ್ತಿತ್ತು. 11 ಗಂಟೆ ಆಗಿತ್ತು. ಅಷ್ಟೇನು ಜನರು ಇದ್ದಿದ್ದಿಲ್ಲ. ಆರಾಮಾಗಿ ಒಂದ್ ಕಡೆ ಕೂತು ಚಾಕ್ಲೇಟ್ ತಿಂತಾ ಇದ್ವಿ. ತಿಂದಾಗೆಲ್ಲ ತಿಂತಾನೇ ಇರ್ಬೇಕಂತ ಅನ್ಸುತ್ತೆ. ನೀವು ವಾಲ್ಪಾರೆಗೆ ಬಂದ್ರೆ ಚಾಕ್ಲೇಟ್ ತಿನ್ನೋದು ಮಾತ್ರ ಮರೆಯೋದೇ ಬೇಡ. ಹಾಗೆ ನಿಮ್ಗೆ ಯಾರೋ ರಿಲೇಟಿವ್ಸಿಗೆ ಬ್ಯಾಕ್ ಮಾಡಿಸ್ಬೇಕಂದ್ರೆ ಮಾಡಿಸ್ಕೊಳ್ಳಿ. ಅಲ್ಲಿಂದ ನಾವು ರೂಮಿಗೆ ಹೋದ್ವಿ. ನಂಗಂತೂ ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದು ಬೆಳಗ್ಗೆಯಿಂದ. ಅದಕ್ಕೆ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹೋದ್ವಿ. ಮತ್ತೆ ಲಿಫ್ಟ್ನಲ್ಲಿ ಹತ್ತಿ ರೂಮಿಗೆ ಹೋದ್ವಿ. ಬೆಳಗ್ಗೆ ಎದ್ದೇಳ್ತೀನಿ, ಸಖತ್ ವ್ಯೂ ಇತ್ತು. ಅದನ್ನ ಮುಂದೆ ತೋರಿಸ್ತೀನಿ.